ನಮ್ಮ ಮನೆಯಿಂದ ಜಸ್ಟ್ ಒಂದು ನಿಯರ್ ಬೈ ಒಂದು ಕ್ಯಾಸಲ್ ಇದೆ, ಹಳೆ ಕ್ಯಾಸಲು. ಹಾಗೆ ಅಲ್ಲಿ ರೆಸ್ಟೋರೆಂಟ್ ಕೂಡ ಇದೆ. ಇವತ್ತು ವೀಕೆಂಡ್, ಸೊ ಹೇಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ನೋಡ್ತಾ ಇದ್ವಿ. ಒಂದು ಬುರ್ಗ್ ಸ್ಟೆಟನ್ಸ್ ಫೈಲ್ಸ್ ಅಂತ ಒಂದು ಕ್ಯಾಸಲ್ಗೆ ನಾವು ಹೋಗ್ತಾ ಇದ್ವಿ. ಸೊ ಬನ್ನಿ ಏನೆಲ್ಲ ಇದೆ ಅಲ್ಲಿ ಅಂತ ನೋಡೋಣ. ಜಸ್ಟ್ ವೀಕೆಂಡ್ ಔಟಿಂಗ್. ಸೊ ಮಿನಿ ಬ್ಲಾಗಿಗೆ ವೆಲ್ಕಮ್ ಬ್ಯಾಕ್ ಟು ಎವ್ರಿವನ್. ಹಾಗೆ ಟೆಂಪ್ರೇಚರ್ ಕೂಡ 19 ಡಿಗ್ರಿ ಇದೆ. ಈ ವೀಕ್ ಫುಲ್ 19 ಡಿಗ್ರಿ ಇತ್ತು. ಹಾಗೆ ಸಮ್ಮರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಸ್ಲೋಲಿ. ಸ್ಪ್ರಿಂಗ್ ವೆಲ್ಕಮ್ ಮಾಡಿದ್ವಿ ಆಲ್ರೆಡಿ, ಕಾರ್ನಿವಲ್ ಮುಗಿಸ್ಕೊಂಡು. ಹಾಗೆ ಇವಾಗ ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ, ಏನು ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಲಂಚಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಲಂಚ್ ಮುಗಿಸ್ಕೊಂಡ್ಬಿಟ್ಟು ಜಸ್ಟ್ ಒಂದು ಮಿನಿ ವ್ಲಾಗ್ ಥರ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಹೆಲ್ಬ್ರಾನ್ ಸಿಟಿಯಿಂದ ಜಸ್ಟ್ 20 ಕಿಲೋಮೀಟರ್ಸ್ ಅವೇಯಲ್ಲಿ ಈ ಕ್ಯಾಸಲ್ನ ನೋಡ್ಬೋದು. ಈ ಕ್ಯಾಸಲ್ ಬ್ಯೂಟಿಫುಲ್ ಸರೌಂಡಿಂಗ್ ಆಗಿ ಗ್ರೀನರಿಯಿಂದ ಕವರ್ ಆಗಿದೆ. ಸೊ ಈ ಕ್ಯಾಸಲ್ಗೆ ಹೋಗ್ತಾ ಇದ್ರೆ ಇಟ್ಸ್ ಸೋ ಹಾರ್ಟ್ ಟಚಿಂಗ್ ಮತ್ತು ಗ್ರೀನರಿ ನೋಡ್ಬೋದು. ಸಮ್ಮರ್ ಸ್ಟಾರ್ಟ್ ಆಗಿರೋದ್ ಕಾರಣ ಎಲ್ಲರೂ ಹೊರಗಡೆ ಬಂದಿರ್ತಾರೆ. ಇಟ್ಸ್ ಸೋ ಬ್ಯೂಟಿಫುಲ್. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಈ ಕ್ಯಾಸಲ್ ನೋಡೋದಕ್ಕೆ, ಹಾಗೆ ಅಲ್ಲೇ ಲಂಚ್ ಮಾಡೋದಕ್ಕೆ. ಬನ್ನಿ ಹೇಗಿದೆ ಈ ಕ್ಯಾಸಲ್ ಅಂತ ನಿಮಗೆ ತೋರಿಸ್ತೀನಿ. ಸೊ ಎಂಟ್ರೆನ್ಸಿಗೆ ಬರ್ತಾನೆ ಇಲ್ಲಿ ನೋಡ್ಬೋದು, ಇಲ್ಲೇ ನಮಗೆ ಕ್ಯಾಸಲ್ ನೋಡೋದಕ್ಕಿದೆ. ಈ ಕ್ಯಾಸಲ್ ಬಗ್ಗೆ ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ. ಫಸ್ಟ್ ನಾವು ಹೋಗೋಣ ಬಿಯರ್ ಗಾರ್ಡನ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಈ ಬಿಯರ್ ಗಾರ್ಡನ್ ಬಂದ್ಬಿಟ್ಟು ಫುಲ್ ಆಫ್ ಗ್ರೀನರಿಯಲ್ಲೇ ಇರೋದು. ಔಟ್ಡೋರ್ ಅಂತಲೇ ಹೇಳ್ಬೋದು. ಔಟ್ಡೋರಲ್ಲಿ ಫುಲ್ ಗಿಡಗಳ ಮಧ್ಯೆ ನಾವು ಈ ಗಾರ್ಡನ್ ಇದೆ. ಸೊ ಇಲ್ಲಿ ನಮಗೆ ಎಲ್ಲ ಥರ ಫುಡ್ ಐಟಮ್ಸ್ ಸಿಗುತ್ತೆ. ಸೊ ಬನ್ನಿ ಫಸ್ಟ್ ಫುಡ್ ಆರ್ಡ್ರ್ ಮಾಡೋಣ, ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾವು ಫುಡ್ ಆರ್ಡರ್ ಮಾಡೋದಕ್ಕೆ ಬಂದ್ವಿ. ಮೇನ್ಲಿ ಇಲ್ಲಿ ಸಿಗೋದು ನಾನ್ ವೆಜ್ ಅಲ್ಲಿ ಫುಡ್ ಜಾಸ್ತಿ ಐಟಮ್ಸ್ ಇರುತ್ತೆ. ಲೈಕ್ ಬರ್ಗರ್, ಚಿಕನ್ ಬರ್ಗರ್ ಮತ್ತು ಬೇರೆ ಮೀಟ್ ಬರ್ಗರ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಡ್ರಿಂಕ್ಸ್ ಮತ್ತು ಬರ್ಗರ್ನ ನಾವು ಆರ್ಡರ್ ಮಾಡಿದ್ವಿ. ಇಟ್ ವಾಸ್ ಸೋ ಎಂಜಾಯಬಲ್ ಮತ್ತು ಸನ್ನಿ ಡೇ ಆಗಿತ್ತು. ನಾವು ಎಂಜಾಯ್ ಮಾಡ್ತಾ ಈ ಜ್ಯೂಸ್ ಮತ್ತು ಬಿಯರ್ನ ತೊಗೊಂಡಿದ್ವಿ. ಇಟ್ ವಾಸ್ ಸೊ ರಿಫ್ರೆಶಿಂಗ್ ಆಗಿರೋ ಜ್ಯೂಸ್ನ ಕುಡ್ಕೊತ ನಾನು ನೇಚರ್ ಮಧ್ಯೆ ಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಒಂದು ರಿಲ್ಯಾಕ್ಸಿಂಗ್ ಟೈಮ್ ಅಂತ ಅನ್ನಿಸುತ್ತೆ. ಸೊ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊತ ಪೀಸಾಗಿ ಕುತ್ಕೊಂಡು ಲಂಚ್ ಮಾಡೋದೇ ಒಂದು ಬ್ಯೂಟಿಫುಲ್ ಟೈಮ್ ಸ್ಪೆಂಡ್ ಮಾಡಿದ ಹಾಗೆ ಅನಿಸುತ್ತೆ. ಹಾಗೆ ನಾವು ತೊಗೊಂಡಿದ್ವಿ ಫ್ರೆಂಚ್ ಫ್ರೈಸ್, ಬರ್ಗರ್ ಮತ್ತು ಚಿಕನ್ ನಗೆಟ್ಸ್. French fries was very hot and tasty. Burger was also so good and delicious. ನೀವು ರಿಯಲಿ ಬರ್ಗರ್ನ ಟೇಸ್ಟ್ ಮಾಡಬೇಕು ಅನ್ನೋದಾದರೆ ಬಿಯರ್ ಗಾರ್ಡನ್ ಅಂತಲೂ ಹೇಳ್ತಾರೆ. ಬಿಯರ್ ಗಾರ್ಡನಲ್ಲಿ ಬಂದುಬಿಟ್ಟು ಬರ್ಗರ್ನ ಟೇಸ್ಟ್ ಮಾಡಬೇಕಾಗುತ್ತೆ. ನಾನ್ ವೆಜ್ ಅವ್ರಿಗೆ ಮಾತ್ರ ಭಾಳನೇ ಸ್ಪೆಷಲಾಗಿ ಸಿಕ್ಕ ಕಾರಣ ನಮಗೆ ವೆರೈಟಿಯಾಗಿ ಟೇಸ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ನೀವು ರಿಯಲಿ ವಿಸಿಟ್ ಮಾಡಿ ಈ ಬುರ್ಗ್ ಸ್ಟೆಟನ್ ಫೈಲ್ಸ್ ಅನ್ನೋ ಕ್ಯಾಸಲ್ ನಿಯರ್ ಉಂಟನ್ ಗ್ರೂಪನ್ ಬಾಕ್ ಹತ್ರ ಬರುತ್ತೆ. ಇಷ್ಟು ದೊಡ್ಡದಾಗಿ ಬರ್ಗರ್ ಕೊಟ್ಟಿದ್ದಾರೆ. ಸೊ ನಾನು ಮಾಡಿ ಹಾಫ್ ಮಾಡಿಬಿಟ್ಟು ತಿಂತಾ ಇದ್ದೀನಿ. ಸೋ ಡಿಲಿಷಿಯಸ್. ಯಾರಾದರೂ ಟ್ರೈ ಮಾಡಬೇಕು ಅನ್ನೋದಾದರೆ ಇಲ್ಲಿ ಬನ್ನಿ ಬುರ್ಗ್ ಸ್ಟೆಟನ್ ಫೈಲ್ಸ್ಗೆ. ಸೊ ರಿಲ್ಯಾಕ್ಸ್ ಮಾಡ್ಕೊತಾ ಇಲ್ಲಿ ಕುತ್ಕೊಂಡು ತಿನ್ಬೋದು. ಬರ್ಗರ್ ಮತ್ತು ಫ್ಲ್ಯಾಮ್ ಕುಕ್ಕನ್, ಹೀಗೆ ಪಾಮೇಸ್ ಎಲ್ಲ ಸಿಗುತ್ತೆ. ಸೊ ವಿ ಆರ್ ಎಂಜಾಯಿಂಗ್ ಅವರ್ ವೀಕೆಂಡ್. ಬನ್ನಿ ಲೆಟ್ಸ್ ಹ್ಯಾವ್ ದ ಬರ್ಗರ್. ಸೊ ಈ ಕ್ಯಾಸಲ್ ಎಲ್ಲಿ ಬರುತ್ತೆ ಅನ್ನೋದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ಪ್ಲೀಸ್ ಸರ್ಚ್ ಮಾಡಿ ಈ ಕ್ಯಾಸಲ್ನ ನೀವು ವಿಸಿಟ್ ಮಾಡ್ಬೋದು. ಹಾಗೆ ಬಿಯರ್ ಗಾರ್ಡನ್ ಕೂಡ ನೋಡ್ಬೋದು. ಹಾಗೆ ನಾವು ಅಲ್ಲಿ ಹತ್ರ ಬಂದು ನೋಡಿದಾದ್ಮೇಲೆ ಈ ಕ್ಯಾಸಲ್ ಬಂದುಬಿಟ್ಟು 11th ಸೆಂಚುರಿಯಲ್ಲಿ ಬಿಲ್ಟಪ್ ಆಗಿದೆ. ಸೊ 11th ಸೆಂಚುರಿ ಈ ಕ್ಯಾಸಲ್ ಒಂದು ಓಲ್ಡ್ ಆರ್ಕಿಟೆಕ್ಟಲ್ಲಿ ನಾವು ನೋಡ್ಬೋದು. ಸೊ ಈ ಆರ್ಕಿಟೆಕ್ಟ್ ಈ ಕ್ಯಾಸಲ್ ಬಂದುಬಿಟ್ಟು ಫ್ರಾಂಕಿಶ್ ಕ್ಯಾಸಲ್ ಅಂತ ಹೇಳ್ತಾರೆ. ಫ್ರಾನ್ಸ್ ಅವರ ಕ್ಯಾಸಲ್ ಆಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು, ಈ ವ್ಯೂ ಮೇಲ್ಗಡೆಯಿಂದ ನೋಡಿದ್ರೆ ಉಂಟನ್ ಗ್ರೂಪನ್ ಬಾಕ್ ವಿಲೇಜ್ ಕಾಣುತ್ತೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್
ಕಣ್ಣಿಗೆ ನೋಡೋದಕ್ಕೆ ಭಾಳನೇ ಸುಂದರವಾಗಿ ಕಾಣಿಸುತ್ತೆ ಮೇಲೆಯಿಂದ ನೋಡ್ತಾ ಇದ್ರೆ. ಸೊ ರಿಯಲಿ ವಿಸಿಟ್ ಮಾಡಿ, ಇಲ್ಲಿ ಫೋಟೋಸ್ ಕ್ಯಾಪ್ಚರ್ ಮಾಡೋದಕ್ಕೂ ಕೂಡ ಭಾಳನೇ ಚೆನ್ನಾಗಿದೆ ಪ್ಲೇಸ್. ಮತ್ತು ಈ ಕ್ಯಾಸಲ್ನ ಇವಾಗ ರಿಯಲಿ ಅವರು ಕ್ಯಾಸಲ್ನ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರೀಸ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್, ಈ ಥರ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಆ ಕಾರಣಕ್ಕೆ ಯೂಸ್ ಮಾಡ್ಕೊಳೋದಕ್ಕೆ ಈ ಕ್ಯಾಸಲ್ನ ಇವಾಗ ಅವೈಲೇಬಲ್ ಮಾಡ್ತಾರೆ. ಸೊ ಇದು ಒಂದು ಪೀಸ್ ಆಗಿರೋ ಪ್ಲೇಸ್ ಆಗಿತ್ತು. ಸೊ ರಿಯಲಿ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ವಾರ್ಮ್ ಡೇ ಆಗಿತ್ತು. ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನಿಮಗೆ ಬರೋ ವಿಡಿಯೋ ಏನೆಲ್ಲ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನೀವು ನೋಡ್ಬೋದು ನನ್ನ ಬ್ಲಾಗಲ್ಲಿ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಕೂಡ ಹೇಳ್ತೀನಿ. ಮುಂದೆ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಇರುತ್ತೆ. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋ ತನಕ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್ ಅಂತ ಹೇಳ್ತೀನಿ.